ತಮ್ಮ ಮದುವೆ ಬಗ್ಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟ ರಚಿತಾ ರಾಮ್ರವರು ಒಂದು ಕನ್ನಡ ಇಂಡಸ್ಟ್ರಿಗೆ ಗುಡ್ ನ್ಯೂಸ್ ಅನ್ನು ರಚಿತಾ ರಾಮ್ರವರು ಕೊಟ್ಟಿದ್ದಾರೆ. ಸೊ ಇತ್ತೀಚೆಗೆ ನಾವು ನೋಡಬಹುದು ತುಂಬಾನೇ ರಚಿತಾ ರಾಮ್ರವರ ಮದುವೆ ಬಗ್ಗೆ ಊಹಾಪೋಹಗಳು ಬರ್ತಾ ಇದ್ವು. ಅದನ್ನೆಲ್ಲ ಮೀರಿ ರಚಿತಾ ರಾಮ್ರವರು ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಇತ್ತೀಚೆಗಷ್ಟೇ ಒಂದು ಧನ್ವೀರ್ ಅವರ ಜೊತೆ ಒಂದು ಇವರ ಮದುವೆ ಆಗಲಿದೆ ಅಂತಕ್ಕಂಥ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇದ್ವು. ಸೊ ಧನ್ವೀರ್ ಇವರು ತುಂಬಾನೇ ಒಂದು ಕ್ಲೋಸ್ ಆಗಿದ್ದಾರೆ, ಇವರಿಬ್ಬರು ಮದುವೆ ಆಗ್ತಾರೆ ಅಂತಕ್ಕಂಥ ಸುದ್ದಿಗಳು ಕೂಡ ತುಂಬಾನೇ ಕೇಳಿ ಬರ್ತಾ ಇದ್ವು. ಆದ್ರೆ ಇವೆಲ್ಲ ಊಹಾಪೋಹಗಳು ಅಂತಕ್ಕಂಥದನ್ನ ಯಾರು ಕೂಡ ಹೇಳ್ಕೊಂಡಿರ್ಲಿಲ್ಲ. ನಟ ಧನ್ವೀರ್ ಆಗಿರ್ಬೋದು, ಈ ಕಡೆ ಒಂದು ರಚಿತಾ ರಾಮ್ರವರು ಆಗಿರ್ಬೋದು, ಸೊ ಇವರು ಎಲ್ಲೂ ಕೂಡ ಹೇಳ್ಕೊಂಡಿರ್ಲಿಲ್ಲ. ಆದ್ರೆ ರಚಿತಾ ರಾಮ್ರವರನ್ನ ಒಂದು ಕೇಳಿದಾಗ, ಸೊ ನೀವು ಧನ್ವೀರ್ ಅವರನ್ನ ಮದುವೆ ಆಗ್ತೀರಾ, ಸೊ ಏನು ನೀವಿಬ್ಬರ ರಿಲೇಶನ್ಶಿಪ್ ಅಂತಕ್ಕಂಥದನ್ನ ಕೇಳಿದಾಗ, ಸೊ ಅವಾಗ ಒಂದು ರಚಿತಾ ರಾಮ್ರವರು ಯಾವುದೇ ರೀತಿಯಾದ ರೆಸ್ಪಾನ್ಸ್ ಅನ್ನ ಮಾಧ್ಯಮಗಳಿಂದ ಮಾಡಿಲ್ಲ. ಸೊ ಒಂದು ನಗ್ಬಿಟ್ಟು ಸುಮ್ಮನೆ ಮುಂದೆ ಹೋಗ್ಬಿಡ್ತಾ ಇದ್ರು. ಇದನ್ನ ನೋಡಿದ ಅಭಿಮಾನಿಗಳು ಏನ್ ತಿಳ್ಕೊಂಡಿದ್ರಪ್ಪ ಅಂತಂದ್ರೆ, ಇಲ್ಲ ಇವರಿಬ್ರು ಮದುವೆ ಆಗ್ತಾರೆ, ಯಾಕಪ್ಪ ಅಂತಂದ್ರೆ ರಚಿತಾ ರಾಮ್ರವರು ಯಾವುದೇ ರೀತಿಯ ಸ್ಪಷ್ಟನೆಯನ್ನ ನೀಡ್ತಾ ಇಲ್ಲ. ಸೊ ಅಂದ್ರೆ ಅವರಿಗೂ ಕೂಡ ತುಂಬಾನೇ ಇಷ್ಟ ಇದೆ, ಇಬ್ರು ಕೂಡ ಒಂದು ಮದುವೆ ಆಗ್ತಾರೆ. ಯಾಕಪ್ಪ ಅಂತಂದ್ರೆ ತಮ್ಮ ಸಿನಿಮಾ ಜೀವನ ಆಗಿರ್ಬೋದು, ಯಾವುದೇ ಜೀವನಗಳನ್ನ ಆಗಿರ್ಬೋದು ತುಂಬಾನೇ ಪ್ರೈವೇಟ್ ಆಗಿ ಒಂದು ರಚಿತಾ ರಾಮ್ರವರು ಇಟ್ಕೊಳ್ತಾರೆ. ಸೊ ತಮ್ಮ ಒಂದು ಮನೆಯ ವಿಷಯವನ್ನಾಗಿರ್ಬೋದು, ತಮ್ಮ ಸ್ವಂತ ವಿಷಯವನ್ನ, ತಮ್ಮ ಒಂದು ವಿಷಯವನ್ನ ಎಲ್ಲೂ ಕೂಡ ಹಂಚಿಕೊಳ್ಳೋದಿಲ್ಲ, ತುಂಬಾ ಪ್ರೈವೇಟ್ ಆಗಿ ಇಟ್ಕೊಳ್ತಾರೆ. ಸೊ ತಮ್ಮ ಒಂದು ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಾಗಿರ್ಬೋದು ಎಲ್ಲೂ ಕೂಡ ತಮ್ಮ ಪರ್ಸನಲ್ ಜೀವನವನ್ನ ಹಂಚಿಕೊಳ್ಳೋದಿಲ್ಲ. ಸೊ ಇದಕ್ಕಾಗಿ ಧನ್ವೀರ್ ಅವರೊಂದಿಗೆ ಇವರು ಮದುವೆ ಆಗ್ತಾರೆ ಅಂತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇದ್ವು. ಆದರೆ ನಟ ಧನ್ವೀರ್ ಅವರು ಒಂದು ತುಂಬಾನೇ ಒಂದು ಕ್ಲಿಯರ್ ಆಗಿ ಒಂದು ಮಾತನ್ನ ಹೇಳಿದ್ರು. ಸೊ ತಾವೇ ಲೈವ್ ಬಂದ್ಬಿಟ್ಟು, ಇಲ್ಲ ನಮ್ಮಿಬ್ಬರ ನಡುವೆ ಆ ರೀತಿಯಾದ ಯಾವುದೇ ಒಂದು ಸಂಬಂಧಗಳು ಇಲ್ಲ, ಸೊ ಇಲ್ಲದೆ ಸಂಬಂಧಗಳನ್ನ ಕಲ್ಪಿಸಬೇಡಿ, ಯಾಕಪ್ಪ ಅಂತಂದ್ರೆ ನಾವಿಬ್ರು ಫ್ರೆಂಡ್ಸ್ ಅಷ್ಟೇ, ಒಂದು ಏನಿದ್ರು ನಾವು ಡಿ ಬಾಸ್ ಅವ್ರಿಗೋಸ್ಕರ ಇಬ್ರು ಕೂಡ ತುಂಬಾನೇ ಕ್ಲೋಸ್ ಆಗಿರ್ತೀವಿ, ಯಾಕಪ್ಪ ಅಂತಂದ್ರೆ ಅವರು ಕೂಡ ಡಿ ಬಾಸ್ ಅಂದ್ರೆ ತುಂಬಾನೇ ಇಷ್ಟ, ನನಗೂ ಕೂಡ ಡಿ ಬಾಸ್ ಅಂದ್ರೆ ತುಂಬಾನೇ ಇಷ್ಟ, ಅದಕ್ಕಾಗಿ ನಾವಿಬ್ರು ತುಂಬಾನೇ ಕ್ಲೋಸ್ ಆಗಿರ್ತೀವಿ ಅನ್ನೋ ಮಾತನ್ನ ಇಲ್ಲಿ ನಟ ಧನ್ವೀರ್ ಅವರು ಹೇಳಿದ್ರು. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ನಟಿ ರಚಿತಾ ರಾಮ್ರವರು ಮದುವೆ ಬಗ್ಗೆ ತುಂಬಾನೇ ಒಂದು ಊಹಾಪೋಹಗಳು ತುಂಬಾನೇ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಕೇಳಿ ಬರ್ತಾ ಇದ್ವು. ನಿಮ್ ಮದುವೆ ಯಾವಾಗ ಮದುವೆ ಆಗ್ತೀರಾ, ತುಂಬಾ ವಯಸ್ಸಾಯ್ತು. ಸೊ ಇವರಾಗಿರ್ಬೋದು, ಒಂದು ಒಂದು ಯಾರಪ್ಪ ಅಂತಂದ್ರೆ ಒಂದು ನಟಿ ರಚಿತಾ ರಾಮ್ರವ್ರು ಆಗಿರ್ಬೋದು, ಹಾಗೆ ಒಂದು ರಮ್ಯಾ ಆಗಿರ್ಬೋದು, ಹಾಗೆ ಒಂದು ಅನುಶ್ರೀ ಅವರ ಬಗ್ಗೆ ತುಂಬಾನೇ ಮಾಹಿತಿಗಳು ಕೇಳಿ ಬರ್ತಾ ಇದ್ವು. ಆಗ ಒಂದು ಈಗಾಗಲೇ ಒಂದು ಅನುಶ್ರೀ ಅವರು ಕೂಡ ಒಂದು ಮದುವೆಯನ್ನ ಆಗ್ಬಿಟ್ರು, ಒಂದು ಬಿಸ್ನೆಸ್ ಮ್ಯಾನ್ ಜೊತೆಗೆ ಅವರು ಕೂಡ ಒಂದು ಮದುವೆಯನ್ನ ಆಗಿದ್ದಾರೆ. ಸೊ ಹಲವಾರು ಒಂದು ವರ್ಷಗಳಿಂದ ರಿಲೇಶನ್ಶಿಪ್ ನಲ್ಲಿ ಇದ್ರು ಕೂಡ ಎಲ್ಲೂ ಕೂಡ ಮಾಹಿತಿಯನ್ನ ಹಂಚಿಕೊಳ್ಳಾರ್ದೆ ಸೊ ಒಂದು ಮದುವೆ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡ್ರು. ಈಗ ರಚಿತಾ ರಾಮ್ರವರು ಕೂಡ ಒಂದು ಬಿಸ್ನೆಸ್ ಮ್ಯಾನ್ ಅವರೊಂದಿಗೆ ಮದುವೆಯನ್ನ ಆಗ್ಲಿದ್ದಾರೆ ಅಂತಕ್ಕಂಥ ಸುದ್ದಿಯನ್ನ ಸ್ವತಃ ಅವರೇ ಒಂದು ಲೈವ್ ಬಂದ್ಬಿಟ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಸೊ ಅವರು ಯಾರು ಏನ್ ಮಾಡ್ತಾರೆ ಒಂದು ಕೆಲಸವನ್ನ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ತುಂಬಾ ಶ್ರಮಜೀವಿ ರಚಿತಾ ರಾಮ್ರವರು ಅಂತಕ್ಕಂಥದ್ದನ್ನ ನೋಡ್ಕೋಬಹುದು. ಅವರ ತಂಗಿಯ ಅವರ ಅಕ್ಕನ ಮದುವೆ ಕೂಡ ಮೊನ್ನೆ ಅಷ್ಟೇ ಆಯಿತು. ಇನ್ನು ಇವರ ಮದುವೆ ಯಾವಾಗ ಅಂತಕ್ಕಂಥದ್ದನ್ನ ಹಲವಾರು ಅಭಿಮಾನಿಗಳು ಕಾಯ್ಕೊಂಡು ಕೂತಾ ಇದ್ರು. ಸೊ ಈಗ ಒಂದು ರಚಿತಾ ರಾಮ್ರವರು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಸೊ ತಾವು ಮದುವೆ ಆಗ್ತಿರ್ತಕ್ಕಂಥ ಹುಡುಗನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಅವರೊಂದಿಗೆ ಮದುವೆ ಆಗ್ತಾ ಇದ್ದೀನಿ, ಹಲವಾರು ಒಂದು ವರ್ಷಗಳಿಂದ ನಾವು ಫ್ರೆಂಡ್ಶಿಪ್ ನಲ್ಲಿದ್ದೇವೆ. ಸೊ ನಾನಿನ್ನು ಅವರನ್ನೇ ಮದುವೆ ಆಗ್ಬಿಡ್ಬೇಕು ಅಂತ ಯೋಚನೆಯನ್ನ ಮಾಡಿದ್ದೇನೆ ಅನ್ನೋ ಮಾತನ್ನ ನಟಿ ರಚಿತಾ ರಾಮ್ರವರು ಹೇಳಿದ್ದಾರೆ. ಸೊ ನೀವು ನೋಡ್ಬೇಕಪ್ಪ ಅಂತಂದ್ರೆ ಯಾರು ಆ ಹುಡುಗ, ಸೊ ಅವರೇನು ನಮ್ಮ ಇಂಡಿಯಾದವರ, ಸೊ ಅಥವಾ ಒಂದು ಬೇರೆ ದೇಶದವರ, ನಮ್ಮ ಕನ್ನಡದವರ, ಸೊ ಅವ್ರು ಯಾರು, ಯಾವ ಬಿಸ್ನೆಸ್ ಅನ್ನ ಮಾಡ್ತಾರೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಬೇಕಿದ್ರೆ ಸೊ ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಹಾಕಿ ರಚಿತಾ ರಾಮ್ರವರು ಅಂತ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿನ ಆ ಹುಡುಗನ ಫೋಟೋದೊಂದಿಗೆ ಒಂದು ವಿವರಿಸ್ತೇನೆ. ಸೊ ಈ ಒಂದು ರಚಿತಾ ರಾಮ್ರವರ ಮದುವೆ ಬಗ್ಗೆ ನಿಮ್ಗೆ ಏನಿಸ್ತೇನೆ ಅಂದ್ರೆ ಕಮೆಂಟ್ ಮಾಡಿ.